ಅಲ್ಲೇ ಹೋಗಿರ್ತೀವಿ ಮಾವ. ತುಂಬ ಅನುಕೂಲವಾಗಿದೆ. ಗೌರಕ್ಕನೂ ಜೊತೆಗಿರ್ತಾರೆ. ಈಗ ತಾನೇ ನಾನು ಬದಲಾಗ್ತಾ ಇದ್ದೀನಿ ಅಂತ ಪ್ರಪಂಚದವರೆಲ್ಲ ನಂಬಿದ್ದಾರೆ ಅಷ್ಟೇ. ಆದ್ರೆ ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲಮ್ಮ ನನಗೆ. ಈಗ ಸಾವಿತ್ರಿ ದೇವ್ರ ಸನ್ನಿಧಿಗೆ ಹೋಗಿ ಡೆಲಿವರಿ ಆಗೋವರೆಗೂ ಬರೋದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಅಷ್ಟ್ ಮಾಡಿ ದೊಡ್ಡ ಉಪಕಾರ ಮಾಡಿ ಅವ್ರು ಹೋದ್ರೆ ನನಗೂ ಒಳ್ಳೇದಾಗತ್ತೆ. ಏನ್ ಹೇಳ್ತಾ ಇದೀಯಾ? ನಿಮ್ಮ ಹತ್ರ ಏನಣ್ಣ ಮುಚ್ಚುಮರೆ? ಸಾವಿತ್ರಿ ಅಕ್ಕ ಈ ಮನೇಲಿ ಇದ್ದಷ್ಟು ದಿನ ನನಗೆ ಈ ಮನೇಲಿ ಒಂದು ನಯಾ ಪೈಸಾ ಬೆಲೆ ಇರಲ್ಲ. ಯಾವಾಗ ನೋಡಿದ್ರು ಎಲ್ಲರೂ ಸಾವಿತ್ರಿ 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 ಅಂತ ಅವ್ರ ಬಾಲ ಇಟ್ಕೊಂಡು ಓಡಾಡ್ತಾನೆ ಇರ್ತಾರೆ. ತಲೆಯಲ್ಲಿ ₹1 ಬುದ್ಧಿ ಇಲ್ಲ ಅಕ್ಕನಿಗೆ. ಆದ್ರೂ ಮಾವ ಬಿಸ್ನೆಸ್ ಅಲ್ಲಿ ಅವ್ರ ಸಲಹೆ ಕೇಳ್ತಾರೆ. ನನಗಂತೂ ಎಷ್ಟು ರೇಗ್ತಿತ್ತು ಗೊತ್ತಾ? ಇದೆಲ್ಲ ಯಾಕಾಗತ್ತೆ ಹೇಳಿ? ಹೆತ್ತು ಕೊಡ್ತಾ ಇದಾರಲ್ಲ ರಘುವಂಶದ ಕುಲ ತಿಲಕಾನ. ಈ ವಂಶಕ್ಕೆ ಒಂದು ಕುಡಿ ಇಲ್ಲದೆ ಇದ್ರೆ ಈ ರಾಜವಂಶ ಅನಾಥವಾಗ್ಬಿಡುತ್ತೆ ನೋಡಿ. ಅದಕ್ಕೆ ಕಾಂಚನ, ಯಾಕಮ್ಮ ಹೀಗೆ ಮಾತಾಡ್ತಾ ಇದೀಯಾ? ನೀನು ಇವತ್ತು ಈ ಮನೆಯಲ್ಲಿ ಇದೆಯಾ ಅಂತಂದ್ರೆ ಅದಕ್ಕೆ ಕಾರಣ ಸಾವಿತ್ರಿ. ಅವಳು ಮಾಡಿದ ದೊಡ್ಡ ಮನಸ್ಸಿನಿಂದ ಇಲ್ಲಿ ಇದೆಯಾ. ನೀನು ಇಲ್ಲದೆ ಎಲ್ಲಿರ್ತಿದ್ದೆ ಗೊತ್ತಾ? ಅಯ್ಯೋ ಸುಮ್ಮನೆ ರೇಣ, ಅದೇನೋ ಹೇಳ್ತಾರಲ್ಲ ಮೂಗಿನ ತುದಿಗೆ ತುಪ್ಪ ಸೋರೋದು ಅಂತ. ಹಾಗಾಯ್ತು. ಮನೆಗೇನೋ ಬಂದೆ, ಆದ್ರೆ ನನ್ಗೊಂದು ಜಾಗ ಒಂದು ಸ್ಥಾನ ಅಂತ ಬೇಡವಾ? ಮನೆ ಸೊಸೆ ಅನ್ನೋ ಸ್ಥಾನ ಸಾಲ್ದ? ಸಾಕು. ಮನೆ ಕೆಲಸದವಳು, ಗಾರ್ಡನ್ ಮಾಲಿ, ಸೆಕ್ಯೂರಿಟಿ ಅಂದ ಹಾಗೆ ಮನೆ ಸೊಸೆ ಅಂದ್ಬಿಟ್ರೆ ಸಾಕಾ? ಸ್ಥಾನ ಅನ್ನೋದ್ರ ಜೊತೆಗೆ ಅಧಿಕಾರ ಅನ್ನೋದು ಇಲ್ಲದೆ ಇದ್ರೆ ಏನು ಬೆಲೆ ಇರುತ್ತೆ? ಕಾಂಚನ, ನಾನು ಆಗ್ಲೇ ಹಾಗಂದಿದ್ದಕ್ಕೆ ನಿನಗೆ ಬೇಜಾರಾಯ್ತಾ? ಪರವಾಗಿಲ್ಲ ಬಿಡಿಯತ್ತೆ. ನನ್ಗಿಂಥ ಮಾತುಗಳೆಲ್ಲ ಅಭ್ಯಾಸ ಆಗೋಗಿದೆ. ನೀನೇನಮ್ಮ ನಾನೊಳ್ಳೆ ಟಿಪಿಕಲ್ ರಮಾದೇವಿ ಥರ ಅತ್ತೆ, ಸೊಸೆಗೆ ಕಾಟ ಕೊಡ್ತೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನಾನೆಲ್ಲ ಹಾಗಂದೆ ಅತ್ತೆ. ನನಗೆ ಈ ಮನೇಲಿ ಇಂಥದ್ದೆಲ್ಲ ಅಭ್ಯಾಸ ಆಗಿದೆ ಅಂದೆ. ಪ್ರತುನೂ ಹಾಗೆ, ನೀವು ಹಾಗೆ. ಇನ್ನು ಮಾವ ಅಂತೂ ಕೇಳಲೇಬೇಡಿ. ನೋಡು ಕಾಂಚನ, ಈ ಮನೆಯಲ್ಲಿ ಸಾವಿತ್ರಿ ಸ್ಥಾನನ ತುಂಬೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಇಷ್ಟು ವರ್ಷ ಈ ಮನೆನ ನಾನೇ ನಡೆಸ್ಕೊಂಡು ಬಂದಿದ್ರು. ಅವಳು ನಾಳೆ ಹಳ್ಳಿಗೆ ಹೋಗ್ತದಾಳೆ ಅಂತ ಅಂದಿದ ತಕ್ಷಣ ಎಲ್ಲನೂ ಹೇಗೆ ನಿಭಾಯಿಸಿರೋ ಏನೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಅದು ಸರಿನೇ. ಸಾವಿತ್ರಿ ಅಕ್ಕಂಗೆ ಮೊದಲಿಂದನೂ ಎಲ್ಲ ಕರಗತ ಆಗೋಗಿತ್ತು. ಯಾಕೆಂದ್ರೆ ಅವ್ರ ಕೈಯಲ್ಲೇ ಅಧಿಕಾರ ಇತ್ತು. ತಮಗೆ ಹೇಗೆ ಬೇಕೋ ಹಾಗೆ ನಡ್ಸ್ಕೋತಿದ್ರು. ಹೇಳೋರು ಕೇಳೋರು ಯಾರು ಇರ್ತಿರ್ಲಿಲ್ಲ. ಈಗಲೂ ಹಾಗೆ ನೋಡಿ. ಯಾಕೆ ಹಾಗಂತ್ಯ? ಮತ್ತಿನ್ನೇನತ್ತೆ, ಸಾವಿತ್ರಿ ಅಕ್ಕ ಪ್ರೆಗ್ನೆಂಟು ಅಂತ ಗೊತ್ತಾದ ಮೇಲೆ ಎಲ್ಲರೂ ಎಷ್ಟು ಉಪಚಾರ ಮಾಡಿದ್ವಿ. ನೆಲದ ಮೇಲೆ ಕಾಲಿಡೋದು ಬಿಡ್ತಾ ಇರಲಿಲ್ಲ. ಆದರೆ ಅವರು ನೋಡಿ ಇದೆಲ್ಲವನ್ನೂ ಒದ್ದು ತನಗೆ ಹೇಗೆ ಬೇಕೋ ಹಾಗಿರ್ತೀನಿ ಅಂತ ಹೊರಟು ನಿಂತಿದ್ದಾರೆ. ನೋಡು, ಈಗ ನಾನು ಬೇಡದಿರೋದು ಮಾತಾಡೋ ಹಾಗೆ ಮಾಡ್ತಿದ್ದೆ ನೀನು ಅಲ್ವೇ? ಅವಳೇನು ಹೋಗ್ತಿರೋದು ಪ್ಲೆಷರ್ ಟ್ರಿಪ್ಗ. ನಮ್ಮ ವಂಶದ ಕುಡಿನ ಉಳಿಸೋದಕ್ಕೆ ಹೋಗ್ತಾ ಇದ್ದಾಳೆ. ಹಾಗಂತ ನನಗೇನು ಬೇಕೋ ಅದನ್ನು ಮಾಡೋಕ್ಕೆ, ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗೋಕ್ಕೆ ನೀವು ಬಿಡ್ತೀರಾ ಅತ್ತೆ? ಖಂಡಿತ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಸಾವಿತ್ರಿ ಅಕ್ಕ ತುಂಬ ಜಾಣೆ. ಎಲ್ಲರ ಹತ್ರ ಹೇಗೆ ಮಾತಾಡಬೇಕು, ಎಲ್ಲರ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಮಗೆ ನೋಡಿ ಆ ಕಲೆ ಬರಬೇಕಲ್ವಾ? ಅಕ್ಕನಿಗೆ ಚೆನ್ನಾಗಿ ಗೊತ್ತು ಅವ್ರು ಈ ಮನೇಲಿ ಇರೋ ತನಕ ಅವ್ರಿಗೆ ರೆಸ್ಟ್ ಸಿಗಲ್ಲ ಅಂತ. ತವ್ರ ಮನೆಗೆ ಹೋಗಬೇಕು ಅಂತ ಆಸೆ. ಆದರೆ ಅವ್ರ ತವ್ರ ಮನೇಲಿ ಇಲ್ಲಿ ಎಷ್ಟು ಅನುಕೂಲನೂ ಇಲ್ಲ, ಹಣನೂ ಇಲ್ಲ. ಎರಡೂ ಸಿಗಬೇಕು ಅಂದರೆ ಏನು ಮಾಡಬೇಕು? ಅಂದರೆ ಇಲ್ಲಿ ಹಣದ ಅನುಕೂಲನೂ ಬೇಕು, ಆದರೆ ಜವಾಬ್ದಾರಿಗಳು ಬೇಡ. ಇದನ್ನೆಲ್ಲ
ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೊರಟಿದ್ದು ಉತ್ಸವದ ನೆಪ ಹೇಳ್ಕೊಂಡು ನೀವು ತಡೆದಿದ್ದಕ್ಕೆ ಹೇಗೆ ಹೊಂಚು ಹಾಕೊಂಡು ಹೊರಟ್ರು ನೀವೇ ನೋಡಿದ್ರಲ್ಲ. ಅದರ ರೂವಾರಿ ಶ್ರೀನಿವಾಸಣ್ಣ ಅಕ್ಕನ ನೋಡಕ್ಕೆ ಅಂತ ಬಂದಿದ್ದಾರೆ. ಅದೇನ್ ತಲೆ ಕೆಡಿಸ್ತಾರೋ ಯಾರಿಗ್ ಗೊತ್ತು. ಬೇಕಾದ್ರೆ ನಮ್ಮಿಬ್ರ ಮೇಲೆ ಎತ್ಕಟ್ಬಿಡ್ಬೋದು. ಬೇಕಾದ್ರೆ ನೀವೇ ಹೋಗಿ ನೋಡಿ. ಹುಷಾರಮ್ಮ, ಊರಿಗೆ ಹೋಗ್ತಾ ಇದೀಯಾ? ಅಲ್ಲಿ ಜನ ಹೇಗೋ ಏನೋ ಗೊತ್ತಿಲ್ಲ. ಜನ ಹೇಗಿದ್ರೇನು ಮಾವ, ನಾವು ಹೇಗಿರ್ತೀವೋ ಹಾಗಿರ್ತಾರೆ. ನಾವು ಪ್ರೀತಿ ತೋರಿಸಿದ್ರೆ ಪ್ರೀತಿ ತೋರಿಸ್ತಾರೆ, ದ್ವೇಷ ತೋರಿಸಿದ್ರೆ ದ್ವೇಷ ತೋರಿಸ್ತಾರೆ. ಅದು ಸರಿನೇ. ಈಗ ನಿಮ್ಮ ಮನೇಲಿ ಸೇರ್ಕೊಂಡಿದ್ಯಲ್ಲ ಒಂದು ಪ್ರಾಣಿ. ಯಾರು ಮಾವ? ಇನ್ಯಾರು? ಈ ಮನೇಲಿ ಇದ್ದಾಳದಮ್ಮ, ಫಾರಿನ್ ಬೆಳಿಗ್ಗೆ. ಅದೇನ್ ಫಾರಿನ್, ಅದೇನ್ ಸುಡುಗಾಡ, ಏನ್ ಧೋರಣೆ, ಏನ್ ದುರಹಂಕಾರ. ಅಬ್ಬಬ್ಬಬ್ಬಬ್ಬಬ್ಬ. ನಮ್ಮ ಹಳ್ಳಿ ಹುಡುಗಿರ ಎಷ್ಟೋ ವಾಸಿನಮ್ಮ. ಓದೋದು ಬರೆಯೋದು ಗೊತ್ತಿಲ್ಲದೆ ಹೋದ್ರು ಬೇರೆಯವ್ರನ್ನ ಬದುಕೋಕ್ ಬಿಡೋಷ್ಟು ವಿಶಾಲ ಹೃದಯದವರು. ಪಾಪ ವಿನುತಾ ಏನ್ ಮಾಡಿದ್ಲು ಮಾವ? ಪಾಪ ಅನ್ಬೇಡಮ್ಮ ನೀನು. ಪಾಪ ಅಂದಷ್ಟು ಪಾಪಿಗಳಿಗೆ ಆಯಸ್ ಜಾಸ್ತಿ ಆಗುತ್ತೆ. ಪಾ, ಅದೇನ್ ಕೆಟ್ಟ ಹೆಂಗ್ಸು ಗೊತ್ತಾ ಅವಳು? ಅದೆಲ್ಲ ಹೇಳ್ಬೇಡಿ ಮಾವ. ವಿನುತಾ ಅಂತವಳಲ್ಲ. ನಾನು ಹೋಗ್ತಿದ್ದೀನಿ ಅನ್ನೋ ಚಿಂತೆಲಿ 4 ಮಾತಾಡಿದಾಳೆ ಅಷ್ಟೇ. ನೀನು ಹಾಗನ್ಕೊಂಡಿದ್ಯಾ? ನೀನು ಈ ಮನೆಯಿಂದ ಹೋಗೋದೇ ಅವಳು ಖುಷಿ. ಇಲ್ಲ ಮಾವ. ಹೌದಮ್ಮ, ನೀನ್ ಈ ಮನೆಯಿಂದ ಹೋದ್ರೆ ನಿನ್ನ ಹತ್ರ ಇರೋ ಸಂಪೂರ್ಣವಾದ ಅಧಿಕಾರ ಅವಳ ಕೈಗೆ ಬರುತ್ತೆ. ಆ ಅಧಿಕಾರ ಪಡೆಯೋದಕ್ಕೋಸ್ಕರ ನಿನ್ನ ಹೊಟ್ಟೆಲ್ ಬೆಳೀತಿರೋ ಮಗುನ ಸಾಯಿಸೋದಕ್ಕೂ ಹೇಸೋದಿಲ್ಲ ಅವಳು. ಮಾವ, ನನ್ನನ್ನು ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರೆ ಅಷ್ಟು ಮಾತ್ರ ಮಾಡಿ ಸಾಕು. ನಮ್ಮನೆಯವ್ರು ಹೇಗೆ ಏನು ಅಂತ ನೀವ್ ನನಗೆ ಹೇಳ್ಬೇಕಾಗಿಲ್ಲ. ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು. ಇಲ್ಲಮ್ಮ ಸಾವಿತ್ರಿ, ಕಾಂಚನ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ಯಾರ್ಯಾರು ಪಾಪ ಅಂದಿದ್ಯೋ ಅವರಿಂದ ನಿನಗೆ ಅನ್ಯಾಯ ಆದ್ಮೇಲೆನೆ ನಿನಗೆ. ಮಾವ ಪ್ಲೀಸ್, ಹಾಗೇನಾದ್ರೂ ಅವಳು ಮಾಡಿದ್ರೆ ಅದು ನನ್ನ ಒಳ್ಳೇದಕ್ಕೆ. ತಪ್ಪೆಲ್ಲರೂ ಮಾಡ್ತಾರೆ. ವಿನುತಾನು ತಪ್ಪು ಮಾಡಿದ್ಲು, ಆದ್ರೆ ಅದು ಯಾರಿಗೂ ತೊಂದರೆ ಕೊಡೋದಕ್ಕಲ್ಲ, ಈ ಮನೆಯಲ್ಲಿ ಒಂದ್ ನೆಲೆ ಕಾಣೋದಕ್ಕೆ. ಅದನ್ನೇ ನಾವು ಮನ್ಸಲ್ಲಿ ಇಟ್ಕೊಂಡು ಅವಳಿಗೆ ಸದಾ ಚುಚ್ಚೋದಕ್ಕಾಗತ್ತ? ಹಾಗೆ ಮಾಡಿದ್ರೆ ನಾವು ದೊಡ್ಡವರು ಅನ್ನಿಸ್ಕೋತೀವ. ಹಾಗೇನಾದ್ರೂ ಮೊದಲು ದೂರ ಇಡಬೇಕು ಅನ್ನೋದಾದ್ರೆ ನಿಮ್ಮನ್ನ ಈ ಮನೆಯಿಂದ ದೂರ ಇಡಬೇಕು. ನಿಮಗೂ ಅದು ಗೊತ್ತು. ಹೌದಮ್ಮ ಗೊತ್ತು. ಆದ್ರೂ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅದೆಲ್ಲ ಕಾಂಚನ ನನಗೆ ಖುದ್ದಾಗಿ ಹೇಳಿದ. ಮಾವ ಪ್ಲೀಸ್, ನಮ್ಮ ಮನೆಯವ್ರ ಮಧ್ಯೆನೆ ತಂದಿಡ್ಬೇಡಿ. ನಿಮ್ಮ ಜಾಗ ಏನು ಅಂತ ನಿಮಗೆ ಗೊತ್ತಿರಲಿ. ಊರಿಗೆ ಹೊರಟಿದೀವಿ, ಸುಖವಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಆಶೀರ್ವಾದ ಮಾಡಿ. ನಿಮ್ಮ ಹಾರೈಕೆ ಆಶೀರ್ವಾದದಿಂದ ಸುಖವಾಗಿ ಮಗುನ ಹೆತ್ತು ಕರ್ಕೊಂಡ್ ಬರ್ತೀನಿ. ಬಂದ್ಮೇಲೆ ಹೇಳಿ ಕಳಿಸ್ತೀನಿ. ಬಂದು ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಆಯ್ತಮ್ಮ, ನೀನ್ ನನ್ನನ್ನು ಎಷ್ಟೇ ಬೈಯಿ, ಎಷ್ಟೇ ದೂರ ಇಡು, ಪರವಾಗಿಲ್ಲ. ಆದ್ರೆ ನಿನಗೆ ಕಾವಲಾಗಿ ಸದಾ ಈ ಮಾವ ಶ್ರೀನಿವಾಸ ಇದ್ದಾನೆ. ನೀನ್ ಚೆನ್ನಾಗಿರ್ಬೇಕು, ನಿನ್ ಹುಟ್ಟೋ ಮಗು ಆರೋಗ್ಯವಾಗಿರ್ಬೇಕು ಅಂತ ಆಸೆ ಪಡೋ ನಾನು. ಅಳಿಯಂದ್ರಿಗೆ ಕೇಳಿದೆ ಅಂತ ಹೇಳಮ್ಮ. ಒಳ್ಳೇದಾಗ್ಲಿ. ಯಾಕಣ್ಣ ಹೀಗೆ ಓಡ್ ಬರ್ತಾ ಇದ್ದೀರಾ? ಏನಂದ್ರು ಚೀಸವ್ ಸಾವಿತ್ರಿ ಅವರು? ಯಾಕೆ ಬಂದ್ರಿ? ನನ್ನ ಪಾಡಿಗೆ ನಾನು ಇರ್ತೀನಿ, ಯಾರು ನನ್ನ ಸಹವಾಸಕ್ಕೆ ಬರಬೇಡಿ ಅಂತ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರ?
ನಿಮ್ ಮುಖ ನೋಡ್ತಾ ಇದ್ರೆ ಸರಿಯಾಗಿ ಮರ್ಯಾದೆ ಮಾಡಿ ಕಳಿಸ್ದಂಗಿದೆ. ಇದಕ್ಕಿಂತ ಹೆಚ್ಚಿಗೆ ನಿನ್ ತಲೆನಲ್ಲಿ ಓಡೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಆದ್ರೂ ನೀನ್ ಸಾವಿತ್ರಿ ತರ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಿಡು. ಬೇಕಾಗಿಲ್ಲ. 3 ಹೊತ್ತು ಸತಿ ಶಿರೋಮಣಿ ತರ ಆಕ್ಟ್ ಮಾಡ್ಕೊಂಡಿರೋಕ್ ಬರಕ್ಕೆ ನನಗ್ ಬರಲ್ಲ. ಅದು ಬೇಕಾಗೂ ಇಲ್ಲ ನನಗೆ. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಸಾವಿತ್ರಿ ಕೆಡಕಾಗೋದಿಕ್ಕೆ ನಾನ್ ಬಿಡೋದಿಲ್ಲ. ಏನಣ್ಣ ಇದು? ಎಲ್ಲಾ ಕೇಡನ್ನು ನೀವೇ ಮಾಡಿ ಅದ್ರ ಕ್ರೆಡಿಟ್ನು ನೀವೇ ತಗೊಳ್ತೀರಾ. ನಮಗೂ ಸ್ವಲ್ಪ ಉಳಿಸಿ. ಇಷ್ಟೊಂದು ಸ್ವಾರ್ಥಿ ಆಗ್ಬಾರ್ದಪ್ಪ. ನಿನ್ನ ನಂಬ್ಕೊಂಡು ಸಾವಿತ್ರಿ ತಲೆ ತಂದ್ಕೊಂಡಿರಲ್ಲ, ಅದನ್ನ ತಡೆದ್ರೆ ಸಾಕಾಗಿದೆ ಈಗ ನಾನು. ಯಪ್ಪ ಅಣ್ಣ, ಈ ಡೈಲಾಗ್ ನಿಮಗ್ ಸೂಟೇ ಆಗಲ್ಲ. ನೀವೇನಾದ್ರೂ ಈ ಮಾತನ್ನ ನಿಜ ಅಂತ ಹೇಳಿ ನಾನು ಈಗಲೇ ಚಾಲೆಂಜ್ ಮಾಡ್ತೀನಿ. ನಿಮ್ಗಿಂತ ಹೆಚ್ಚಿನ ಕೆಲಸನ ನಾನು ಸಾಧಿಸಿ ತೋರಿಸ್ತೀನಿ. ಗುರುವನ್ನು ಮೀರಿದ ಶಿಷ್ಯೆ. ಹೆಂಗೆ ಡೈಲಾಗ್? ಕಾಂಚನ, ಸಾವಿತ್ರಿನ ನಾನ್ ಕಾಪಾಡ್ತೀನಿ. ಏನೇ ಆಗ್ಲಿ ಸಾವಿತ್ರಿನ ನಾನ್ ಬಿಡಲ್ಲ. ಏನೋ ಮಾಡ್ತೀಯಾ? ನಾಯಿ ಬಾಲ ಯಾವತ್ತಿದ್ರು ಟೊಂಕೆ. ಏನೋ ಬದಲಾಗಿದ್ಯಾ, ಒಳ್ಳೇನಾಗಿದ್ಯಾ ಅಂತ ಸಾವಿತ್ರಿ ನಂಬ್ಕೊಂಡೋಳೆ. ಅವಳಿಗೆ ಮತ್ತೆ ಮತ್ತೆ ಮೋಸ ಮಾಡ್ತೀಯಾ. ನೀನ್ ಬದಲಾಗಿಲ್ಲ. ಅಳಿಯಂದ್ರೆ ಭಾವ, ನಾನು ಈ ಮನೆ ಸೊಸೆ. ಅದಕ್ಕೆ ಕಾರಣ ಸಾವಿತ್ರಿ ಅಕ್ಕನೇ. ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅಂತ ಹಳ್ಳಿ ಕಳಿಸ್ತಿದೀವಿ ಅಂತ ಹೇಳಿದಕ್ಕೆ ಇವ್ರೇನಂದ್ರು ಗೊತ್ತಾ? ಅವ್ಳು ಎಲ್ಲೇ ಹೋದ್ರು ನಾನ್ ಮಾತ್ರ ಅವಳನ್ನ ಬಿಡಲ್ಲ ಅಂದ್ರು. ಅದಕ್ಕೆ ಕೈ ಮುಗಿದು ಕೇಳ್ಕೊತಾ ಇದೆ, ಯಾವ್ದೇ ರೀತಿ ಸಾವಿತ್ರಿ ಅಕ್ಕಂಗೆ ಅಪಾಯ ಮಾಡಬೇಡಿ ಅಂತ. ಇಂಥವ್ರಿಗೆ ಕೈ ಮುಗಿದ್ರೆ ಕೈ ಹೊಲ್ಸಾಯ್ತದೆ. ಇಂಥವ್ರಿಗೆ ಕೈ ಮಾಡ್ಬೇಕು. ಪ್ಲೀಸ್ ಬಿಡಿ ಬಾಬಾ. ಸಾವಿತ್ರಿ ಅಕ್ಕನೇ ಇವ್ರನ್ನ ಕ್ಷಮಿಸಿದ್ದಾರೆ. ನೀವೇ ಕೆಟ್ಟವ್ರಾಗ್ತೀರಾ? ಕಾಂಚನ ಹೇಳಿದ್ಲು ಅಂತ ಬಿಡ್ತಾವ್ನಿ. ಇನ್ನೊಂದ್ಸತಿ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಮುಟ್ಲಿಲ್ಲ ಅಂದ್ಬಿಡ್ತೀನಿ. ಅಣ್ಣ, ನಿಮ್ಮ ಪಾಡಿಗೆ ನೀವು ಹೊರಟು ಬಿಡಿ. ನಾವೆಲ್ಲ ಇರ್ಬೇಕಾದ್ರೆ ಸಾವಿತ್ರಿ ಅಕ್ಕಂಗೆ ನೀವೇನೂ ಮಾಡೋಕ್ಕಾಗಲ್ಲ. ಇದನ್ನ ತಿಳ್ಕೊಂಡು ನಿಮ್ಮ ಬದುಕನ್ನ ನೀವು ನೋಡ್ಕೊಳ್ಳಿ. ಅಲ್ವಾ ಭಾವ? ಸಾವಿತ್ರಿ, ಹುಷಾರಮ್ಮ. ತಾಯಿ ಮನೆಯಿಂದ ಮಗಳನ್ನ ಕಳಿಸ್ಕೊಟ್ಟಾಗ ನೋವಾಗ್ತಿದೆ ಕಣೆ ನನಗೆ. ಇದನ್ ಬಿಟ್ಟು ನಾನು ಹೇಗೆ ಇಲ್ಲಿ ಹೋಗ್ದೆ ಮನೆಯಲ್ಲಿ? ಅಯ್ಯೋ ಅತ್ತೆ, ನಾನು ಇರ್ತೀನಲ್ಲ. ನಿಮ್ಗಾದ್ರೆ ವಿನುತಾ ಇದ್ದಾಳೆ, ಮಾವ ಇದ್ದಾರೆ. ನಿಮ್ಮೆಲ್ರೂ ಬಿಟ್ಟು ಹೋಗ್ತಿರೋದು ನಾನು. ನನಗೆ ನಿಮ್ಮೆಲ್ಲರಿಗಿಂತ ತುಂಬಾ ನೋವಾಗ್ತಿದೆ ಅತ್ತೆ. ಹೊರಡೋ ಹೊತ್ತಿನಲ್ಲಿಂತ ಮಾತುಗಳು ಯಾಕೆ? ಇಬ್ರು ಹೊರಟಿದ್ದೀರಾ. ಬದುಕು ಸುಂದರವಾಗಿರುತ್ತೆ ಅನ್ನೋ ವಿಶ್ವಾಸ ನಂಬಿಕೆಯಿಂದ ಹೊರಟು ಬರಬೇಕು. ಖಂಡಿತ ಸುಂದರವಾಗಿರುತ್ತೆ. ಅಕ್ಕ ವಾಪಸ್ ಬರೋ ಅಷ್ಟರಲ್ಲಿ ಕಂಕ್ಳಲ್ಲಿ ಒಂದು ಮುದ್ದಾದ ಪಾಪು ಇರುತ್ತೆ. ಅದು ಕಿಲ ಕಿಲ ಅಂತ ನಗ್ತಾ ಇರುತ್ತೆ. ಭಾವ ಅಪ್ಪ ಅನ್ಸ್ಕೊಂಡೆನ್ನೋ ಖುಷಿಲಿ ಬೀಗ್ತಾ ಬರ್ತಾರೆ. ನೀನು ನನ್ನಿಂದ ದೂರ ಆದಾಗ ಇನ್ನೂ ಆಡೋ ಹುಡುಗ. ಸಿಕ್ಕಿದ ಮೇಲೂ ಹಾಗೆ ಇರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ತುಂಬಾ ಬೆಳೆದಿದ್ದೆ. ನಿನ್ನದೇ ಆದ ಸಂಸಾರ ಅಂತ ಇತ್ತು. ಆದ್ರೆ ಅದಾದ್ಮೇಲೆ ನಾನು ಇಲ್ಲಿವರೆಗೂ ಜೊತೆಗೆ ಇದ್ದೀನಿ. ಇನ್ನು ಮುಂದೆ ಹಾಗಲ್ಲ. ಸಾವಿತ್ರಿ ಒಬ್ಬಳೇ ನಿನ್ನ ಜವಾಬ್ದಾರಿ ಅಲ್ಲ. ಹುಷಾರು. ನನ್ನನ್ನೇ ಕಣ್ಣವೇ ತರ ನೋಡ್ಕೋತಾರೆ ನಿಮ್ಮ ಮಗ. ಇನ್ ನಿಮ್ಮ ಮೊಮ್ಮಗುನ್ ಚೆನ್ನಾಗಿ ನೋಡ್ಕೊಳಲ್ವಾ ಮಾವ? ಅದಷ್ಟೇ ಅಲ್ಲ, ಗೊತ್ತಿಲ್ಲದ ಊರು. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಆ ಊರಿನ ವಿದ್ಯಮಾನಗಳು ಅಷ್ಟು ಸರಿ ಇಲ್ಲ. ಮೊನ್ನೆ ಕೋಡಿ ತುಂಬಿದ ಕೆರೆಗೆ ಎತ್ತಿನ ಗಾಡಿ ಕುಟುಂಬದ ಸಮೇತ ಬಿದ್ದು 6 ಜನ ನೀರ್ಪಾಲಾಗಿದ್ದಾರೆ. ಆಮೇಲೆ ಕೆರೆ ದಡದಲ್ಲಿ ಗಾಡಿ ಚಕ್ರದ ಲಾಕ್ ಸಿಕ್ತಂತೆ. ಅಪಘಾತ ಅಂತ ಪೊಲೀಸ್ ಕೇಸ್ ಕೂಡ ಆಗಿಲ್ಲ. ಹೆದರಿಸ್ಬೇಕು ಅಂತಲ್ಲ, ಹುಷಾರಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಅಯ್ಯೋ, ಆ ಹಳ್ಳಿ ಜನರ ಸವಾಸ, ಆ ಲೇಡಿ ಸ್ವಾಮಿ ಸಂಸ್ಥಾನ, ಆ ಗೌಡ್ರ ಗದ್ಲ ನಮ್ಗೆ ಯಾಕಪ್ಪ? ಹಾಗೆ ಇದ್ಬಿಡಿ. ವಿನುತಾ,
ಮನೇಲಿ ಶಾಂತಿ ನೆಮ್ಮದಿ ಕಾಪಾಡ್ಕೊಂಡು ಹೋಗೋದು ಸೊಸೆ ಕೈಲಿರುತ್ತೆ. ನಿನಗೆ ಯಜಮಾನಿಕೆ ಮಾಡೋದಕ್ಕೆ ತುಂಬ ಇಷ್ಟ ಅಲ್ವಾ? ಧಾರಾಳವಾಗಿ ಮಾಡು. ಈ ಮನೆ ಅಂತಸ್ತಿಗೆ ತಕ್ಕ ಹಾಗೆ ನಡೆಸ್ಕೊಂಡು ಹೋಗೋದಕ್ಕೆ ನೀನೇ ಸರಿ. ಆದರೆ ಯಜಮಾನಿಕೆ ಅಂದರೆ ಅಧಿಕಾರ ಅನ್ಕೋಬೇಡ. ಅದೊಂದು ಜವಾಬ್ದಾರಿ, ಕರ್ತವ್ಯ. ಮನೆಗೆ ರೂಪ ರೀತಿ ನೀತಿ ಕೊಡೋ ಜವಾಬ್ದಾರಿ, ಅದನ್ನು ಮರಿಬೇಡ. ಅಕ್ಕ, ನೀವು ಸಿಂಗಾಪುರಲ್ಲಿ ನಮ್ಮನೆ ನೋಡಿದ್ರೆ ಈ ಮಾತನ್ನ ನೀವು ನನಗೆ ಹೇಳ್ತಾ ಇರಲಿಲ್ಲ. ಈ ಮನೆಗಿಂತ 2 ಪಟ್ಟು ದೊಡ್ಡದು. 14 ಜನ ಕೆಲಸದವರಿದ್ರು. ಅದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಯು ಡೋಂಟ್ ವರಿ. ನೀವು ಸ್ವತಂತ್ರರಾಗ್ತಿದ್ದೀರಾ. ನಿಮ್ಮ ಕರ್ತವ್ಯ ಜವಾಬ್ದಾರಿಗಳಿಂದ ಮುಕ್ತರಾಗ್ತಿದ್ದೀರಾ. ಗಂಡ ಹೆಂಡತಿ ಇಬ್ರು ಸಂತೋಷವಾಗಿರಿ. ಮಾವ, ಹೋಗ್ಬಿಟ್ಟು ಬರ್ತೀವಿ. ಅದೇ ಯಾಕೋ ಎಡಗಣ್ಣು ಅದರ್ತಿದೆ ವೈಶಾಲಿ. ಅಯ್ಯೋ, ಇನ್ನು 15 ಕಿಲೋಮೀಟರ್ ಇದೆ ರಾಂಪುರ. ರಂಜು, ಏನೇ ನೀನು 1 ಕಿಲೋಮೀಟರ್ ಲೆಕ್ಕ ಹಾಕೊಂಡ. ಈ ಗುಂಡೋರ್ ಸಾಯಿಸಕ್ಕಿಂತ ಮುಂಚೆ 3, 2, 1 ಅಂತ ಕೌಂಟ್ ಮಾಡ್ತಾರಲ್ಲ, ಹಂಗೆಯ. ಹಾಗ್ಯಾಕ್ ಅಂತೀರಾ ಬಾಬಾ? ನಾವು ಹೋಗ್ತಿರೋದು ರಾಂಪುರಕ್ಕೆ. ಅದಕ್ಕೆ ಹೇಳಿದ್ದು. ಸುಮ್ಮನೆ ಇರ್ತೀರಾ ಇಬ್ರು? ಟೈಮ್ ಎಷ್ಟು? 12 ಗಂಟೆ ಆಗೋಯ್ತು. 12 ಗಂಟೆಗೆ 10 ನಿಮಿಷ ಇದೆ. ಬಾಬಾ, ನೀವ್ ಎಷ್ಟು ಲೇಟ್ ಆಗೋಯ್ತು, ಎಷ್ಟು ನಿಧಾನಕ್ಕೆ ಓಡಿಸ್ತಿದ್ದೀರಾ, ಬೇಗ ಹೋಗಿ. ಹೋಗದೆ ಹೋಯ್ತೀವಂತೆ, ನಿಧಾನಕ್ಕೆ ಹೋಗಿ ಸಾಯನ ಬಿಡು. ನಂಗೆ ಗೊತ್ತು ನಿಮಗ್ ನನ್ನ ಜೊತೆ ಬರಕ್ ಇಷ್ಟ ಇಲ್ಲ. ಕಟ್ಕೊಂಡು ತಪ್ಪಕ್ ಬರ್ತಾ ಇದ್ರ ಆಗಲ್ಲ ಸಾವಿತ್ರಿ. ರೀ, 12 ಗಂಟೆ ಆಗೋಯ್ತು. ಮಾವ ಟ್ಯಾಬ್ಲೆಟ್ ತಗೊಳ್ಳೋ ಹೊತ್ತು. ಅನ್ನಕ್ಕೆ ಈಗಿಟ್ರೆ ಊಟದ ಹೊತ್ತಿಗೆ ಬಿಸಿ ಬಿಸಿಯಾಗಿರುತ್ತೆ. ಅತ್ತೆಗೆ ಮರ್ತ ಹೋಗಿರುತ್ತೆ. ಫೋನ್ ಕೊಡಿ, ನಾನು ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ. ನೋಡ್ದ್ಯಾ, ನಿಂಗೂ ಅಲ್ಲಿದೆ ಧ್ಯಾನ. ಇದೆಲ್ಲ ಬೇಕಿತ್ತಾ? ಹೇಗಿದ್ರು ಹೊರಟು ಬಂದಿದೀವಿ, ಹಾಗೆಲ್ಲ ಹೇಳ್ಬಾರ್ದು ರೀ. ನನ್ಗಂತೂ ಖುಷಿಯಪ್ಪ. ರಾಂಪುರ ದೇವಸ್ಥಾನ, ಲಾಟೋಡಕ್ ಮಾವಿನ ಮರ ಎಲ್ಲ ಸಖತ್ತಾಗಿರುತ್ತೆ. ಏ ರಂಜು, ನೋಡೇ ಇಲ್ಲಿ ಇನ್ನೊಂದು ಮೈಲಿಗಲ್ಲು. ರಾಂಪುರಕ್ಕಿನ್ನ 5 ಕಿಲೋಮೀಟರ್ ಅದು. ಹೇ, ಬಂತು. ಅಕ್ಕ, ಫೋನ್ ಕೊಡು, ಮಲ್ಲಿಗೆ ಫೋನ್ ಮಾಡಿ. ಹಲೋ ಮಲ್ಲಿ, ಇನ್ನು 5 ಕಿಲೋಮೀಟರ್ ಕಣ ಇರೋದು. ಬರ್ತಾ ಇದೀವಿ. ಆದ್ರೆ ನಮ್ ಭಾವನೆ ಅವರ ಜಟ್ಕ ಬಣ್ಣಿ ತರ ಗಾಡಿ ಓಡಿಸ್ತಾ ಇದಾರೆ. ಬಂದ್ಬಿಡ್ತೀವಿ, ಓಕೆನಾ? ಬೇಗ ನೋಡಮ್ಮ, ಊರಿಗೆ ಬರ್ತಿದ್ದಾಗೆ ಲೇಡಿ ಸ್ವಾಮಿ ದರ್ಶನ. ಶುಭ ಸೂಚನೆ. ರಂಜು, ಸರಿ ಕೂತ್ಕೋ, ಅಮ್ಮಾಜಿ ದೃಷ್ಟಿ ಬಿದ್ದು. ನಿಧಾನವಾಗಿ ಬಾ. ನಾನು ಭುಜ ಹಿಡ್ಕೊ, ಪರವಾಗಿಲ್ಲ. ಪರವಾಗಿಲ್ಲ, ಇಳಿತೀನಿ. ಹೇಳಿದ ಮಾತು ಕೇಳಬೇಕು. ಈಗಲೇ 2 ಗಂಟೆಗಳ ಕಾಲ ಕಾರಲ್ಲಿ ಕೂತಿದ್ಯಾ. ಕಾಲು ಹಿಡ್ಕೊಂಡಂಗಾಗಿರುತ್ತೆ. ಸ್ವಲ್ಪ ಹೊತ್ತು ಇಲ್ಲೇ ಜಗಲಿ ಮೇಲೆ ಕೂತ್ಕೋ, ಆಯಾಸ ಹೋಗುತ್ತೆ. ಆಂಟಿ, ನೀವೊಬ್ಬರೇ ಇದ್ದೀರಾ? ಯಾರಿರ್ಬೇಕಿತ್ತು? ಆ ಮಂಗನ ಇಲ್ಲೇ ಯಾವುದೋ ಮರದ ಮೇಲೆ ಇರ್ತಾನೆ. ನಾನಿಲ್ಲಿದ್ದೀನಿ. ವಾವ್, ಹೇಗ್ ಜಂಪ್ ಮಾಡ್ದ ನೋಡಿ. ಕಾಲ್ಗೇನಾದ್ರೂ ಏಟಾಯ್ತಾ? ಇದೆಲ್ಲ ಯಾವ್ದು ರಂಜು? ನಾನು ಇನ್ನು ಎಂತೆಂತ ಜಾಗದಿಂದ ಜಂಪ್ ಮಾಡಿದ್ದೀನಿ ಗೊತ್ತಾ? ಗುರು, ಮಂಗನಿಂದ ಮಾನವ ಅನ್ನೋದಕ್ಕೆ ನೀನೇ ಸಾಕ್ಷಿ. ಸತ್ಯ. ರೇಗಿಸ್ಲಿ ಬಿಡಾಕ. ನೀ ಯಾಕೆ ಮರ ಹತ್ತಿದೆ ಮಲ್ಲಿ? ನೀವು ಬರ್ತಾ ಇರೋದನ್ನ ನೋಡಕ್ಕೆ. ಸೋ ಸ್ವೀಟ್ ಅಲ್ವಾ ಅಕ್ಕ? ಗುರು, ಎಲ್ಲಿಂದ ನೋಡ್ದ್ಯಪ್ಪ? ನಿಮ್ ಕಾರು ಅಮ್ಮಾಜಿ ಅವ್ರ ಕಾರು ಎದುರು ಬಂದ್ರು ಪಾಸ್ ಆಯ್ತಲ್ಲ. ನೀವು ಬಂದಿದ್ದು ಅಮ್ಮಾಜಿ ನೋಡಿದ್ರ? ಅಯ್ಯ, ಆವಮ್ಮ ಎಲ್ಲಿ ನೋಡಿರ್ತೆ. ನೆಟ್ ಒಳ್ಳೆ ಮಿಲಿಟರಿ ಯೂನಿಫಾರ್ಮ್ ಐರನ್ ಮಾಡಿ ನೇತಾಕಿರ್ತಾರಲ್ಲ, ಹಂಗ್ ಕೂತಿದ್ರು.
ಸತ್ಯಣ್ಣ ಬೇಡ ಹಂಗೆಲ್ಲ ಮಾತಾಡಬೇಡಿ. ಅಮ್ಮಾಜಿ ಅವರು ನಮಗ್ ದೇವ್ರಿದ್ದಂಗೆ. ಇಷ್ಟು ದಿನ ಓಕೆ, ಇನ್ಮೇಲೆ ನೀವು ಈ ಊರ್ನವ್ರೆ. ಸುಮ್ಕೆ ವಿರೋಧ ಎಲ್ಲ ಯಾಕೆ? ಎಲ್ರು ಇದ್ದಂಗೆ ನೀವು ಇದ್ಬಿಡಿ. ಓಕೆ ಸರ್. ಮಲ್ಲಿ ಈಗ ಯಾಕ ಮಾತೆಲ್ಲ, ಎಲ್ರು ಒಳಗ್ ಬನ್ನಿ. ಬನ್ನಿ. ಬಾ. ನನ್ ಲಗೇಜು ನಾನಿಲ್ವಾ ರಂಜು? ಒಂದೊಂದೇ ತಗೋ ಮಲ್ಲಿ, ತುಂಬಾ ಹೆವಿ ಆಗ್ಬಿಡುತ್ತೆ. ಇದೆಲ್ಲ ಯಾವ ಹೆವಿ ರಂಜು? ಬೇಕಾದ್ರೆ ನಿನ್ನೂ ಹೊತ್ಕೊಂಡು ಹೋಗ್ತೀನಿ. ಓ ಮೈ ಗಾಡ್, ಮಲ್ಲಿಗೆ ಎಷ್ಟು ಶಕ್ತಿ ಇದೆ ನೋಡಿ. ರಾಗಿ ಮುದ್ದೆ ತಿಂದ್ ಮೈ ಕಣಮಿ ಇದು. ಆಮೇಲೆ ಇನ್ನೊಂದೆರಡು ಹೊರಸ್ತೀನಿ. ನಿಧಾನ ಸಾವಿತ್ರಿ, ಇಲ್ಲೇ ಇರಿ, ಈಗಲೇ ಬರ್ತೀನಿ. ಬಲಗಾಲಿಟ್ಟು ಒಳಗ್ ಬಾ ಸಾವಿತ್ರಿ. ನಿನ್ನಿಂದಾದ್ರೂ ಈ ತೋಟದ ಮನೆ ಸಂಸಾರಸ್ಥರದ್ದು ಅಂತ ಅನ್ನಿಸ್ಕೊಂಡು ಭಾವನಾ ಆಗ್ಲಿ. ಯಾಕೆ ಇಷ್ಟು ದಿನ ಇಲ್ಲಿ ಸಂಸಾರಸ್ಥರು ಇರ್ಲಿಲ್ವಾ? ಇನ್ಯಾರಿದ್ರು?